ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ 25ನೇ ಕಂತಿನ ಹಣದ ಲೈವ್ ಅಪ್ಡೇಟ್ ವಿಡಿಯೋ ಆಗಿರುತ್ತೆ. ಅಂದರೆ ನಿನ್ನೆ ಬಿಡುಗಡೆ ಆಯಿತು. ನಿನ್ನೆಯಿಂದ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಇವಾಗ ಹೊಸದಾಗಿ ರೇಷನ್ ಕಾರ್ಡ್ನ ಪಡೆಯೋದಕ್ಕೆ ಅಂದರೆ ಹೆಲ್ತ್ ಎಮರ್ಜೆನ್ಸಿಗೋಸ್ಕರ ನೀವೇನಾದರೂ ಅರ್ಜೆಂಟಾಗಿ ರೇಷನ್ ಕಾರ್ಡ್ನ ಪಡಿಬೇಕು ಅಂತಂದರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು, ನೀವು ಇವಾಗ ಅಪ್ಲಿಕೇಶನ್ಗಳನ್ನ ಹಾಕಿದ್ದೀರಾ ಅಂತಂದರೆ ನಿಮಗೆ ಎಷ್ಟು ದಿನದಲ್ಲಿ ರೇಷನ್ ಕಾರ್ಡ್ಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿದೆ. ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10,000 ಸಬ್ಸ್ಕ್ರೈಬ್ ಆಗೋದಕ್ಕೆ ಕೇವಲ ಇನ್ನೊಂದು ಸ್ವಲ್ಪ ಹತ್ರದಲ್ಲಿದ್ದೀನಿ. ಸೊ ಹಾಗಾಗಿ ಪ್ಲೀಸ್ ವಿಡಿಯೋ ನೋಡ್ತಾ ಇರುವಂಥವ್ರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 25ನೇ ಕಂತಿನ ಹಣ ನಿನ್ನೆ ಒಂದು 12:30 ನಂತರ ಬಿಡುಗಡೆ ಆಯಿತು. ಒಂದು ರೀತಿ ಎಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿನ್ನೆ ಸಡನ್ನಾಗಿ ಎಲ್ಲರ ಕತೆಗಳಿಗೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯ್ತಲ್ವ. ಅಂದರೆ ಈ ತಿಂಗಳು 30ನೇ ತಾರೀಕು ಅಷ್ಟರಲ್ಲಿ ಯಾವಾಗ ಬೇಕಾದರೂ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದೆ. ಅಂತಂದರೆ ನಿನ್ನೆನೇ ಬರ್ಬೋದು, ಇವತ್ತೇ ಬರ್ಬೋದು, ನಾಳೆ ಬರ್ಬೋದು ಅಂತ ಹೇಳ್ಬಿಟ್ಟು ಒಟ್ಟಿನಲ್ಲಿ 30ನೇ ತಾರೀಕು ಅಷ್ಟರಲ್ಲಂತೂ 2 ಕಂತನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಖಂಡಿತವಾಗ್ಲೂ ಬಿಡುಗಡೆ ಮಾಡಲೇ ಇಲ್ಲ ನೋಡಿ, ಕೇವಲ 1 ಕಂತನ್ನು ಮಾತ್ರನೇ ಹಾಕಿದ್ದಾರೆ. ಸೊ ಫೈನಲಿ ನಿನ್ನೆ ಒಂದು 12:30ಗೆ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು. ಬಟ್ ಆದರೆ ನಿನ್ನೆಯಿಂದ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಅತಿ ಹೆಚ್ಚು ಜಿಲ್ಲೆಗಳಿಗೆ ಹಣ ಜಮಾ ಪ್ರಾರಂಭ ಆಗಿಲ್ಲ. ಇನ್ನು ಕೇವಲ 2 ಜಿಲ್ಲೆಗಳಿಗೆ ಮಾತ್ರ, ಅಂದರೆ ಬೆಂಗಳೂರು ಸೌತ್ ಒಂದು ಹಾಗೆ ರಾಯಚೂರು, ಈ 2 ಡಿಸ್ಟಿಕ್ಗಳಿಗೆ ಮಾತ್ರನೇ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದ್ದು. ಅದನ್ನು ಹೊರತುಪಡಿಸಿ ಇನ್ಯಾವ ಜಿಲ್ಲೆಗೂ ಕೂಡ ಹಣ ಜಮಾ ಆಗಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಬಂದಿದ್ರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು, ನಮ್ದು ಈ ಡಿಸ್ಟಿಕ್ಕು ನಮಗೆ ಹಣ ಬಂತು ಅಂತ ಹೇಳ್ಬಿಟ್ಟು. ಬಟ್ ಆದರೆ ರಾಯಚೂರವರು ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ರಾಯಚೂರು ಹಾಗೆ ಬೆಂಗಳೂರು ಸೌತ್, ಅಂದರೆ ಈ ಕಡೆ ರಾಮನಗರ, ಕನಕಪುರ, ಚನ್ನಪಟ್ಟಣ, ಸೊ ಈ ಕಡೆಯವರಿಗೆ ಹಣ ಬಂದಿದೆ. 2 ಜಿಲ್ಲೆಗಳಿಗೂ ಕೂಡ ತುಂಬ ಜನರಿಗೆ ಹಣ ಬಂದಿದೆ. ಅದನ್ನು ಹೊರತುಪಡಿಸಿ 24ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ, ಅವರಿಗೆಲ್ಲರಿಗೂ ಕೂಡ ಬರ್ತಾ ಇದೆ. 24ನೇ ಕಂತಿನ ಹಣನೂ ಕೂಡ ಅಷ್ಟೇ ಇಷ್ಟು ಡಿಸ್ಟ್ರಿಕ್ಗಳಿಗೆ ಅಂತೇನು ಬಿಡುಗಡೆ ಮಾಡಿಲ್ಲ. ಟೋಟಲ್ ಓವರ್ ಆಲ್ ಯಾವೆಲ್ಲ ಜಿಲ್ಲೆಗಳಲ್ಲಿ ಪೆಂಡಿಂಗ್ ಇತ್ತು 24ನೇ ಕಂತಿನ ಹಣ ಅವರೆಲ್ಲರಿಗೂ ಕೂಡ ನಿನ್ನೆ ಸುಮಾರು ಜನಕ್ಕೆ ಬಂದಿದೆ. ಪೆಂಡಿಂಗ್ ಹಣ 25ನೇ ಕಂತಿನ ಹಣ ಅಲ್ಲ. ಅದರಲ್ಲಿ ಮೈಸೂರವರೊಬ್ಬರು ಕಮೆಂಟ್ ಮಾಡಿದರೆ ನಮಗೆ 24ನೇ ಕಂತಿನ ಹಣ ಬಂದಿದೆ ಇವತ್ತು ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ 24 ಪೆಂಡಿಂಗ್ ಇರೋ ಅಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರ್ತಾ ಇದೆ ಅನಿಸುತ್ತೆ. 25 ಮಾತ್ರನೇ ರಾಯಚೂರು ಹಾಗೆ ಬೆಂಗಳೂರು ಸೌತಿಗೆ ಮಾತ್ರನೇ ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಇವತ್ತು ಸಾಕಷ್ಟು ಜಿಲ್ಲೆಗಳಿಗೆ ಬರ್ಬೋದು ಅಂತ ಅನಿಸುತ್ತೆ. ಅಂದರೆ ಸಾಕಷ್ಟು ಅಂತಂದರೆ ಒಂದು 20 ಜಿಲ್ಲೆವರೆಗೂ ಏನು ಬರೋದಿಲ್ಲ, ಒಂದು 5-6 ಜಿಲ್ಲೆಗಳಿಗೆ ಇವತ್ತು ಬರಬಹುದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ, ಸಂಜೆವರೆಗೂ ವೆಯ್ಟ್ ಮಾಡೋಣ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಕಳೆದ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಇದು ಯಾಕೋ ತುಂಬ ಕಡಿಮೆ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಐತೆ. ಹೋದ ಸರಿನೂ ಕೂಡ 23ನೇ ಕಂತಿನ ಹಣನೂ ಕೂಡ ಸ್ವಲ್ಪ ಜಾಸ್ತಿ ಜನರಿಗೆ, 24ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದ್ದಿನ ಒಂದು 4-5 ಜಿಲ್ಲೆಗಳಿಗೆ ಬಂತು. ಸೊ ಅದಾಗಿ ಒಂದು 2-3 ದಿನಕ್ಕೆ ಮತ್ತೆ ಇನ್ನೊಂದು 10 ಜಿಲ್ಲೆಗೆ, ಅದಾದ ಒಂದು 3-4 ದಿನಕ್ಕೆ ಇನ್ನೊಂದು ಸ್ವಲ್ಪ ಜಿಲ್ಲೆಗಳಿಗೆ. ಸೊ ಇವಾಗ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಲೇಟ್ ಆಗ್ತಾ ಇದೆ. ಬಟ್ ಏನಂತಂದರೆ ಒಂದು ಬಿಡುಗಡೆ ಮಾಡಿದ ದಿನ ಎಲ್ಲ ಜಿಲ್ಲೆಗಳಿಗೂ ಕೂಡ ಸ್ವಲ್ಪ ಜನಕ್ಕೆ ಬರಲಿ, ಬಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆದರೆ ಪಾಪ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಇವರು ಫಸ್ಟ್ 2 ಜಿಲ್ಲೆ ಕೊಡ್ತಾರೆ, ಇದನ್ನೇ 2 ಜಿಲ್ಲೆನೇ ಒಂದು 4-5 ದಿನ ಮಾಡ್ತಾರೆ. ಆಮೇಲೆ ಇನ್ನೊಂದು 10 ಜಿಲ್ಲೆಗೆ ಬಿಡುಗಡೆ ಮಾಡ್ತಾರೆ. ಆ 10 ಜಿಲ್ಲೆಗೆ ಇನ್ನೊಂದು 5-6 ದಿನ ಮಾಡ್ತಾರೆ. ಟೋಟಲ್ ಓವರ್ ಆಲ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗೋಷ್ಟು ಒಂದೊಂದು ತಿಂಗಳು ಕೂಡ ಟೈಮ್ನ ತಗೊಳುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಇವರು ಬಿಡುಗಡೆ ಮಾಡಿದ್ದು ಖುಷಿನೂ ಇರಲ್ಲ ಜನಗಳಿಗೆ. ಸೊ ಹಂಗಾಗಿ ಅಟ್ಲೀಸ್ಟ್ ಬಿಡುಗಡೆ ಆಗಿದ್ದಿನ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡಿದ್ರೆ ನಿಜವಾಗ್ಲೂ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ಮತ್ತೆ ಆಲ್ಮೋಸ್ಟ್ ಒಂದು 6-7 ಕಂತಿಂದನೂ ಕೂಡ ಇದೇ ರೀತಿಯಾಗಿ ಮಾಡ್ಕೊತಾ ಬರ್ತಾ ಇದ್ದಾರೆ. ಅಟ್ಲೀಸ್ಟ್ ಇನ್ನು ಮುಂದಾದರೂ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ಬಿಡುಗಡೆ ಆಗಿದ್ದಿನೇ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರೋ ರೀತಿ. ಸೊ ಈಗ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೇನಾದರೂ ಹಣ ಬಂದಿದೆ ಈ 2 ಜಿಲ್ಲೆನ ಹೊರತುಪಡಿಸಿ ಯಾವುದೇ ಜಿಲ್ಲೆಯವರಾಗಿದ್ದರೂ ಕೂಡ ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಇನ್ನೂ ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ ಅಂತ ಅನಿಸುತ್ತೆ. ಇನ್ ಕೇಸ್ ಬಂದರೆ ಕಮೆಂಟ್ ಮಾಡಿ, ಇವತ್ತು ಬಂತು ನಿನ್ನೆ ಬಂತು, ಹಾಗೆ ನಿಮ್ದು ಯಾವ ಡಿಸ್ಟಿಕ್ಕು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ. ಬಂದಿದ್ರೂ ಮಾಡಿ, ಬಂದಿಲ್ಲ ಅಂದ್ರೂ ಕೂಡ ಮಾಡಿ. ಮತ್ತು ಸಂಜೆ ಒಂದ್ಸರಿ ನಾನು ಅಪ್ಡೇಟನ್ನು ಮಾಡ್ತೀನಿ. ಇವತ್ತು ಟೋಟಲು ಮತ್ತೆ ಬೇರೆ ಎಕ್ಸ್ಟ್ರಾ ಜಿಲ್ಲೆಗಳಿಗೆ ಏನಾದರೂ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆಯಾ ಅಥವಾ ಆ 2 ಜಿಲ್ಲೆಗೆ ಮಾತ್ರನೇ ಇನ್ನೂ ಹಣ ಬಿಡುಗಡೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಸಂಜೆ ಒಂದ್ಸರಿ ಮತ್ತೆ ಅಪ್ಡೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಇನ್ನು ರೇಷನ್ ಕಾರ್ಡ್ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿದೆ. ಇವಾಗ ಹೆಲ್ತ್ ಎಮರ್ಜೆನ್ಸಿಗೋಸ್ಕರ ಏನಾದರೂ ನೀವು ರೇಷನ್ ಕಾರ್ಡ್ನ ಪಡಿಬೇಕು ಅಂತಂದರೆ ನಿಮಗೆಲ್ಲ ಇಮಿಡಿಯೇಟಾಗಿ ಅಪ್ಲಿಕೇಶನ್ ಹಾಕ್ಬೋದಿತ್ತು.
ಹಾಕಿ ಒಂದು 15-20 ದಿನದಷ್ಟರಲ್ಲಿ ನಿಮಗೆ ರೇಷನ್ ಕಾರ್ಡ್ಗಳನ್ನ ಇಶ್ಯೂ ಮಾಡ್ತಾಯಿದ್ರು. ಅದು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ಬೇಕಾಗುತ್ತೆ. ನೀವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರುವಂಥ ಸ್ಲಿಪ್ಗಳೆಲ್ಲ ತಂದು ನೀವು ಆಹಾರ ಇಲಾಖೆಗೆ ಕೊಟ್ಟು ಅಲ್ಲೆಲ್ಲ ಪ್ರೂಫ್ಗಳನ್ನ ಕೊಟ್ಟು ನೀವು ರೇಷನ್ ಕಾರ್ಡ್ನ ಮಾಡಿಸ್ಕೋಬೇಕಾಗಿತ್ತು. ಬಟ್ ಆದರೆ ಹೆಲ್ತ್ ಎಮರ್ಜೆನ್ಸಿಗೆ ಅಂತ ನೀವು ರೇಷನ್ ಕಾರ್ಡ್ನ ಮಾಡಿಸ್ಕೊಂಡ್ರೆ ಬೇರೆ ರೀತಿ ಫೆಸಿಲಿಟೀಸ್ನ ಪಡೆಯೋಕ್ಕಾಗಲ್ಲ ಸ್ವಲ್ಪ ದಿನದವರೆಗೂ. ಏಕಂತಂದರೆ ಅದು ಕೊಡುವಾಗೇ ಹೇಳಿರ್ತಾರೆ ಹೆಲ್ತ್ ಪರ್ಪಸ್ಸಿಗೋಸ್ಕರನೇ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವಾಗ ಏನಾಗಿದೆ ಅಂತಂದರೆ 15-20 ದಿನ ಇತ್ತಲ್ಲ ನಿಮಗೆ ಕೊಡುವಂಥದ್ದು, ಇವಾಗ ಅದನ್ನು 7 ದಿನದ ಒಳಗಡೆನೆ ನಿಮಗೆ ಹೆಲ್ತ್ ಪರ್ಪಸ್ಸಿಗೆ ಏನಾದರೂ ರೇಷನ್ ಕಾರ್ಡ್ನ ಪಡಿತಿದ್ರೆ ಅಂತಂದರೆ 7 ದಿನದ ಒಳಗಡೆನೆ ನಿಮಗೆ ಅಪ್ರೂವಲ್ನ ಕೊಡ್ತಾರಂತೆ. ಅಂದರೆ ಒಂದು ವಾರದೊಳಗಡೆನೆ ನಿಮಗೆ ರೇಷನ್ ಕಾರ್ಡ್ ಸಿಕ್ಬಿಡುತ್ತೆ. ಮೊದಲೆಲ್ಲ ಏನಾಗಬೇಕಾಗಿತ್ತು, ಹೆಂಗೆ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಅಂತಂದರೆ ತಾಲೂಕು ಆಫೀಸಿಗೆ ಹೋಗ್ತಾಯಿದ್ರು, ಆಹಾರ ಇಲಾಖೆಗೆ ಹೋಗ್ತಾಯಿದ್ರು. ಸೊ ಸುತ್ತಿ ಸಾಕಾಗ್ತಾಯಿತ್ತು. ಬಟ್ ಈಗ ಆ ರೀತಿ ಅಲ್ಲ. ಈ ಕರ್ನಾಟಕವನ್ನು, ಬೆಂಗಳೂರು 1 ಗ್ರಾಮವನ್ನು ಎಲ್ಲೇ ಹೋಗಿ ಬೇಕಿದ್ರೂ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಹಾಕಿ 7 ದಿನದೊಳಗಡೆನೆ ನಿಮಗೆ ಹೆಲ್ತ್ ಪರ್ಪಸ್ಸಿಗೋಸ್ಕರನೇ 7 ದಿನದೊಳಗಡೆನೆ ನಿಮಗೆ ರೇಷನ್ ಕಾರ್ಡ್ನ ಅಪ್ರೂವಲ್ ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಯಾಕಂತಂದರೆ ಹೆಲ್ತ್ ಎಮರ್ಜೆನ್ಸಿಗಲ್ವಾ ತುಂಬ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಪಡೆಯೋದಕ್ಕೆ ಎಲಿಜಿಬಲ್ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮ್ಗೆ 7 ದಿನದೊಳಗಡೆನೆ ಸಿಕ್ಬಿಡುತ್ತೆ. ಯಾರೆಲ್ಲ ರೇಷನ್ ಕಾರ್ಡ್ಗೆ ಹೆಲ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಬೇಗ ಹೋಗಿ ಅಪ್ಲಿಕೇಶನ್ಗಳನ್ನ ಹಾಕೊಳ್ಳಿ. ಹೇಳಿ ಈ ರೀತಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಹೆಲ್ತ್ ಪರ್ಪಸ್ಸಿಗೋಸ್ಕರ ಬೇಕಾಗಿದೆ. ಇವಾಗ ಸರ್ಕಾರನೂ ಕೂಡ ಈ ರೀತಿ ಚೇಂಜಸ್ ಎಲ್ಲ ಮಾಡಿದೆಯಲ್ಲ. ಸೊ ಅದಕ್ಕೆ ನಾವು ಅಪ್ಲೈ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಕರ್ನಾಟಕವನ್ನು, ಬೆಂಗಳೂರು 1 ಗ್ರಾಮಗಳಿಗೆ ಹೋಗಿ ಬೇಕಾದ್ರೆ ಅಪ್ಲಿಕೇಶನ್ ಹಾಕಿ 7 ದಿನದಷ್ಟರಲ್ಲೇ ನಿಮಗೆ ಅಪ್ರೂವಲ್ ಮಾಡಿ ಆಹಾರ ಇಲಾಖೆಯಿಂದನೇ ನಿಮಗೆ ಕೊಡುವಂಥದ್ದು ರೇಷನ್ ಕಾರ್ಡ್ಗಳನ್ನ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡ್ತೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು.